ಓ ಜಯಮ್ಮ, ಎಲ್ಲ ಸೆಟಪ್ ಆಯ್ತು ತಾನೆ? ಹಾ, ಈಗ ಹೇಳಿದೆಲ್ಲ ಗೆಪ್ತಿ ಆಯ್ತಾನೆ. 10 ರೂಪಾಯಿ ಒಂದು ಲೋಟ, ಸರಿನಾ? ಎಲ್ರು ತಗೊಂಡು ಬ್ಯಾಸ್ಗೆನ ಕುಡ್ದೇ ಕುಡಿತಾರೆ. ಹಾ, ಆರಾಮಾಗೆ ಹೆಂಗನ್ವೆ ಮಾರ್ಬಿಡು. ನೋಡು, ಯಾರಿಗೂ ಸಾಲ ಫಲ ಅಂತ ಕೊಡಕ್ ಹೋಗ್ಬೇಡ. ನಮ್ ಜನ ಆಮೇಕಿಂದ ವಾಪಸ್ಸು ಕೊಡಕ್ಕಿಲ್ಲ. ಯಾರನ್ನ ಬಡಬಗ್ರು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಯಾರನ್ನ ಬಂದ್ರೆ ಅವ್ರಿಗೆ ಯಾರಿಗನ ಬೇಕಾದ್ರೆ ಒಂದು ಲೋಟ ಕೊಡು. ಬಿಟ್ರೆ ಅಂಥವ್ರು ಇಂಥವ್ರು ಬಂದ್ರೆ ಕೊಡಕ್ ಹೋಗ್ಬೇಡ. ಬ್ಯಾಸ್ಗೆನಾಗೆ ಒಳ್ಳೆ ಇದೈತೆ, ಲಾಭ ಐತೆ. ಏನಂತೆ, ಅಯ್ಯೋ, 1 ಲೀಟ್ರು ಮೊಸರು ತಕೊಂಡು ಮಾಡ್ಬಿಟ್ರೆ ಎಷ್ಟು ಲೋಟ ಮಜ್ಜಿಗೆ ಆಯ್ತದೆ ಹೇಳು. ಆರಾಮಾಗಿ ಮಾರು, ಸರಿನಾ? ನೀನು ಸುಮ್ಮನೆ ಕುಂತ್ಕೊಂಡಿರ್ತೀಯ, ನಂದಂತೂ ಹೆಂಗೋ ನಡೀತಿರ್ತದೆ. ನೀನನ್ನ ಬಿಸ್ನೆಸ್ ಮಾಡ್ತಾ ಇದ್ದೀನ, ಅದಕ್ಕೆ ನಿಂಗೆ ಹೇಳಿದ್ದು, ಐಡಿಯಾ ಕೊಟ್ಟಿದ್ದು. ಇನ್ನೇನಮ್ಮ ನಿನಗೆ ಇದಕ್ಕೆ ಇನ್ನೇನಮ್ಮ ಇನ್ವೆಸ್ಟ್ಮೆಂಟ್ ಮಾಡಿದೆ ಹೇಳು ನೀನು? ಶಾನೆ ಏನು ಖರ್ಚಾಗಿಲ್ಲ ನಿಂದಂತೂ. ಒಂದು 500 ರೂಪಾಯಿ ಖರ್ಚಾಯ್ತಾ ಅಷ್ಟೇ. ಟೇಬಲ್ ಎಲ್ಲ ನಮ್ದು ಹಳೇದೇ ಇದ್ದಿದ್ದೆ, ನಿನಗೆ ಮಾಡ್ಕೊಬಿಡ್ಬೇಡ. ನೀನು ಹೇಳಿದ್ಮೇಲೆ ನಾನು ಇದು ಮಾಡ್ಕೊತೀನ ಹೇಳು? ನಾನು ನೋಡು, ನೀಟಾಗಿ ನೀನು ಹೇಳಿದಕ್ಕೆ ತಾನೇ ಎಲ್ಲ ಮಜ್ಜಿಗೆ ಗಿಜ್ಜಿಗೆ ಒಗ್ಗರಣೆ ಮಜ್ಜಿಗೆ ಒಂದ್ರಾಗೆ, ಮಸಾಲೆ ಮಜ್ಜಿಗೆ ಒಂದ್ರಾಗೆ ಮಾಡೋಗ್ಬಿಟ್ಟಿದ್ದೀನಿ. ಮಸಾಲೆ ಮಜ್ಜಿಗೆ ಬೇಕು ಅಂದರೆ ಮಸಾಲೆ ಮಜ್ಜಿಗೆ ಕುಡಿಬೋದು, ಇದು ಬೇಕು ಅಂತಂದರೆ ಮಾಮೂಲಿ ಮಜ್ಜಿಗೆ ಒಗ್ಗರಣೆ ಮಜ್ಜಿಗೆ ಅಂದರೆ ಒಗ್ಗರಣೆ ಮಜ್ಜಿಗೆನ ಕುಡಿಬೋದು. ಅದಕ್ಕೆ ಎಲ್ಲ ಸೆಟ್ ಮಾಡ್ಬಿಟ್ಟು ಇಕ್ಕಿವ್ನಿ. ಬದಿ ಮೊದಲನೇ ಬೋಣಿಗೆ ನಿಂದೇನೆನಿಯ. ಓ, ಅದ್ರಾಗೇನೈತೆ? ಕೊಡು ಕೊಡು, ಕುಡಿತೀನಿ. ತಗಪದಿ, ನೀನು 10 ರೂಪಾಯಿ ಬೋಣಿಗೆ ಮಾಡ್ಬಿಟ್ಟು ಹೋಗು, ಎಲ್ಲ ಒಳ್ಳೇದಾಯ್ತದೆ. ಬರೀ ಬೋಣಿಗೆ ಮಾಡ್ಬಿಟ್ಟು ಹೋಗಕ್ಕಿಲ್ಲ ಕಣೆ ಜಯಮ್ಮ, ನಾನು ಪ್ರಚಾರನೂ ಮಾಡ್ಬಿಟ್ಟು ಹೋಯ್ತೀನಿ, ಸುಮ್ಕಿರು. ಏನೋ ಒಂದು ಮಾಡು. ಓ ಗೌರಕ್ಕ, ಎತ್ತ ಒಂಟೆ ಈಗಳಂಬಿ ಹೊಲ್ತ ಕೊಟ್ಟೆ. ಓಹೋ, ಏನು ಮಜ್ಜಿಗೆ ಅಂಗಡಿ ಇಕ್ಬಿಟ್ಟವಳೆ ಜಯಮ್ಮ? ಮಜ್ಜಿಗೆ ಎಲ್ಲ ಮಸಾಲ ಮಜ್ಜಿಗೆ, ಮಾಮೂಲಿ ಒಗ್ಗರಣೆ ಮಜ್ಜಿಗೆ ಎಲ್ಲನೂ ಐತೆ. ಮಾರಕ್ಕಿಕ್ಕವಳೆ. ನಾನು ಅದಕ್ಕೆ ನೋಡನಿ ಅಂತ ಹೇಳ್ಬಿಟ್ಟು ಬಂದೆ. ತಕೊಂಡೆ ಒಂದು ಲೋಟನ ನೋಡನಿ ಅಂತ ಹೇಳಿ. ಅಬ್ಬಬ್ಬ, ಅಬ್ಬಬ್ಬ, ಹೊಟ್ಟೆ ತಂಪಾಗೋಯ್ತದೆ ಕಣಪ್ಪ. 1 ಲೋಟ ಮಜ್ಜಿಗೆ ಕುಡಿದ್ಬಿಟ್ರೆ ಈಟೆಲ್ಲ ಕಮ್ಮಿ ಆಗೋಗ್ಬಿಟ್ಟು ಅಬ್ಬಬ್ಬ, ಒಂದು ಹೊಟ್ಟೆ ನೋಡಿ ತಣ್ಣಗಾಗೋಯ್ತದೆ. ಏನೇ ಹೇಳು ಜಯಮ್ಮ, ಮಸಾಲೆ ಮಜ್ಜಿಗೆ ಮಾತ್ರ ಮಸ್ತಾಗೈತೆ, ಸೂಪರ್ ಆಗೈತೆ ಜಯಮ್ಮ. ಮಸಾಲೆ ಮಜ್ಜಿಗೆ ಅಂತಂದ್ರೆ ಸೂಪರ್ 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 ಡೂಪರ್ ಆಗೈತೆ ಮಸಾಲೆ ಮಜ್ಜಿಗೆ. ನೋಡು, ಇನ್ನೊಂದು ಲೋಟ ಕೊಟ್ಬಿಡು. ಇನ್ನೊಂದು ಲೋಟನೂ ನಾನು ಕುಡಿದ್ಬಿಡ್ತೀನಿ. ಈಗ ಒಗ್ಗರಣೆ ಮಜ್ಜಿಗೆ ಕೊಡು. ಮಸಾಲೆ ಮಜ್ಜಿಗೆ ಕುಡ್ದಿದ್ದಾಯ್ತು, ಒಗ್ಗರಣೆ ಮಜ್ಜಿಗೆ ಕೊಡು. ಹಂಗೇನಿ ಅದನ್ನು ಕುಡಿತೀನಿ. ಸರಿ ಸರಿ, ಕೊಡ್ತೀನಿ ಇರು. ಲೇ ಜಯಮ್ಮ, ನನಗೂ ಒಂದು ಕೊಡೆ, ನನಗೂ ಒಂದು ಲೋಟ ಮಸಾಲೆ ಮಜ್ಜಿಗೆ ಕೊಡೆ. ಕುಡಿಬೇಕು ಹೇಳಕ್ಕ. ಈ ಬ್ಯಾಸ್ಗೆನಾಗೆ ಮನೆಗೆ ಮೊದ್ಲಾಗಿದ್ರೆ ಹಳ್ಳಿಗಳಾಗೆ ಎಲ್ಲಾರ ಮನೆಗಳಿಗೂ ಹಸುಗಳಿರವ, ಎಲ್ಲಾರು ಮೊಸರು ಮಾಡಿ ಮಜ್ಜಿಗೆ ಮಾಡಿ ಕುಡಿತಾ ಇದ್ರು. ಇವಾಗ ಯಾರ ಮನೆಗೆ ಅಂತ ಹೋಗಕ್ಕ? ಯಾರ ಮನೆಗೂ ಇಲ್ವಲ್ಲಕ್ಕ? ತಗೊಳಕ್ಕ, ಕುಡಿ ಮಸಾಲೆ ಮಜ್ಜಿಗೆ. 10 ರೂಪಾಯಿ ಅಷ್ಟೇನೆ, ತಗ. ನಾನು ಕುಡಿಬೇಕಮ್ಮಿ. ಬೋಲೀಟ್ ಆಗೋಗ್ಬಿಟ್ಟೈತಿ ಈ ನೋಡ್ವೆ ಅಂತೂ. ಸೆಕೆ ಶಾನೆ ಅಲ್ವಾ ಬೋಲೀಟು. ಇವಾಗಂತೂ ಮೈ ಅಂತೂ ಈಟು ಅಂದರೆ ಈಟ್ ಆಯ್ತದೆ ಬಿಡು, ಮೊದ್ಲಂಗೆ ಇಲ್ವೇ ಇಲ್ಲ. ಮಜ್ಜಿಗೆಗೂ ನಮ್ಮ ಸೊಸೆಗೆ ಹೇಳ್ತೀನಿ, ಮಾಡೇ ಮಜ್ಜಿಗೆ ಅಂತಂದರೆ ಮಾಡೋದು ಇಲ್ಲ, ಮುಟ್ಟೋದು ಇಲ್ಲ. ಅಲ್ಲ ಕಣವ, ಏನೊಂದು ಅರ್ಧ ಲೀಟ್ರ್ ತಂದರೆ 2 ದಿನ ಆಯ್ತದೆ. ಮೊಸರು ಹಂಗೆ ಮಜ್ಜಿಗೆ ಮಾಡ್ಬಿಡಿ ಅಂದರೆ ಮಾಡೋದೇ ಇಲ್ಲ. ಸೋಮಾರಿ. ಒಳ್ಳೆ ಕೆಲಸ ಮಾಡ್ತೀಯ ಜಯಮ್ಮ. ಹೋದ್ರೆ ಹೋಗ್ಲಿ 10 ರೂಪಾಯಿ ತಾನೆ. ದಿನ ಇಕ್ತೀಯೇನು ಬ್ಯಾಸ್ಗೆ ಮುಗಿಯ ಗಂಟ? ಕಣಕ್ಕ, ದಿನ ಇಕ್ತೀವಿ. ಏನ್ ಪದಿ? ಓಹೋ, ಏನು ಮಜ್ಜಿಗೆ ಅಂಗಡಿ ಇಕ್ಬಿಟ್ಟಿದ್ದೀರಾ? ಇಲ್ಲ ಕಣಮ್, ನಾನು ಇಕ್ಕಿಲ್ಲ, ಜಯಮ್ಮ ಇಕ್ಕಿರೋದು. ನಾನು ಎಲ್ಲಿಂದ ಇಕ್ಲಿ? ನಾನು ಎಲ್ಲಿ ಇಕ್ಕಕ್ಕೆ ಹೋಗ್ಲಿ? ನಾನು ಇಕ್ಕಿಲ್ಲ. ಈಗ ಜಯಮ್ಮನೇ ಇಕ್ಕಿರೋದು. ನಾನು ಒಂದು ಲೋಟ ಇಸ್ಕೊಂಡು ಕುಡ್ದೆ ಅಷ್ಟೇನಿಯಾ. ಹಬ್ಬ, ಮಸಾಲೆ ಮಜ್ಜಿಗೆ ಮಾತ್ರ ಸೂಪರ್ ಆಗೈತೆ. ಮಜ್ಜಿಗೆ ಏನೋ ತಣ್ಣಗವಮ್ಮ. ಇದ್ರ ಇಕ್ಕಿರೋದಕ್ಕೆ, ಮಣ್ಣಿನ ಕೊಡದಾಗ ಇಕ್ಕಿರೋದಕ್ಕೆ ಅರ್ವಿನಾಗೆ ತಣ್ಣಗೈತೆ ಮಜ್ಜಿಗೆ ಮಾತ್ರ. 10 ರೂಪಾಯಿ ಆರಾಮಾಗಿ ಕೊಡ್ಬೋದು ಬಿಡು ಮಜ್ಜಿಗೆಗೆ. 10 ರೂಪಾಯಿ ತಾನೇ? ಕೊಡೆ ಜಯಮ್ಮ, ನನಗೊಂದು ಲೋಟ ಕೊಡೆ. ತಗೊಳಕ್ಕ. ಜಯಮ್ಮ, ನೀನು ಪದ್ದಿ ಅಂತೂ ಕುಂತ್ಕೊಳ್ಳೋದೇ ಇಲ್ವಲ್ಲ? ಏನಾರ ಒಂದೊಂದು ಮಾಡ್ತಾನೆ ಇರ್ತೀರಲ್ವಾ ನೀವಂತೂ. ಅಬ್ಬಬ್ಬ, ನೀವೇನಿಯ ಮೇಲು ಏನಾರ ಒಂದೊಂದು ಹುಡಿಕೊಂತಾನೆ ಇರ್ತೀರ. ನಾವು ಸೋಮಾರಿಗಳ ಥರ ಏನು ಮಾಡಣಿ ಅಂತ ಬರೀ ಪ್ಲಾನ್ ಮಾಡೋದೇ ಆಗೋಯ್ತದೆ. ಯಾವ ಬಿಸ್ನೆಸ್ ಮಾಡಣಿ ಅಂತ ಹೇಳ್ಬಿಟ್ಟು ನೀವು ಸೀಸನ್ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಮಾಡ್ತಾನೆ ಇರ್ತೀರ ಬುಡಿ. ಅಬ್ಬಬ್ಬ, ಏನು ಹೇಳಿ ಜಯಮ್ಮ, ಚಂದಾಕಿತ್ತು ಮಜ್ಜಿಗೆ. 10 ರೂಪಾಯಿ ಇರು, ಕೊಡ್ತೀನಿ. ತಗೊಳಮ್ಮಿ, ದಿನ ಇಕ್ಕಮ್ಮಿ, ಎಲ್ಲೋ ಕಳಿತೀವಿ 10 ರೂಪಾಯಿನ. ಕೊಟ್ಬಿಟ್ಟು ಮಜ್ಜಿಗೆ ಏನೋ ಕುಡಿದ್ಬಿಟ್ಟು ಹೋಯ್ತೀವಿ. ಸರಿ ಕಣಕ್ಕ, ಆಯಿತು. ಜಯಮ್ಮ, ನಾನು ಆಗಲೇ ಫೋನ್ ಪೇ ಮಾಡಿದ್ದೀನಿ, ಸರಿನಾ? ಸರಿ ಪದ್ದು, ಆಯಿತು. ಅಕ್ಕ, ಜಯಮ್ಮ ಮಜ್ಜಿಗೆ ಅಂಗಡಿ ಇಕ್ಕವಳೆ. ನೋಡ್ಬಾಯ್ಲಿ, ಮಜ್ಜಿಗೆ ಕುಡಿ ಬಾಯ್ಲಿ. ಮಸಾಲೆ ಮಜ್ಜಿಗೆ ಅಂತ ಹೇಳ್ಬಿಟ್ಟು ಸಖತ್ತಾಗಿ ಮಾಡೋಳೆ. ಅಯ್ಯೋ, ಸಖತ್ತಾಗೈತೆ. ಸೂಪರ್ ಆಗೈತೆ ಬಿಡು ಜಯಮ್ಮ. ಹೆಂಗನು ಒಗ್ಗರಣೆ ಮಜ್ಜಿಗೆನೂ ಚೆನ್ನಾಗೈತೆ. ಹೆಂಗೋ 20 ರೂಪಾಯಿ ಅಲ್ವಾ? ಕೊಡ್ತೀನಿ ಇರು. ತಗ. 20 ರೂಪಾಯಿ ಎತ್ತಿದ್ರಾಗೆ 10 ರೂಪಾಯಿ ನಾವೆರಡು ತಗ. ಸರಿ ಆಯಿತು. ನಾಳೆನೂ ಬರ್ರಿ, ಮಡಗಿತ್ತೀನಿ. ಇನ್ನೊಂದು ಯಾರಿಗಾನ ಹೇಳ್ರಿ ಅಂಗಡಿ ಇಕ್ಕಿರೋದು. ಇನ್ನೊಂದು ನಾನು ಯಾರಿಗೂ ಹೇಳಿಲ್ಲ. ನೀವು ಯಾರನ್ನ ಗೊತ್ತಿರೋ ಸಿಕ್ಕರೆ ಹಿಂಗೆ ಜಯಮ್ಮ ಅಂಗಡಿ ಇಕ್ಕವಳೆ ಅಂತ ಹೇಳ್ಬಿಟ್ಟು ಹೇಳ್ರಿ. ಆಯ್ತು, ಹೇಳ್ಜಯಮ್ಮ, ಹೇಳ್ತೀನಿ. ಅಯ್ಯೋ, ಇನ್ನೂ ಯಾರಿಗೂ ಗೊತ್ತಿಲ್ವಲ್ಲ. ಗೊತ್ತಾದರೆ ಮುಗೆ ಬಿದ್ದು ಬಂದೇ ಬರ್ತಾರೆ. ಎಷ್ಟು ಜನದ ಮನೆಗೆ ಹಸುಗಳ ವೇಳಿಗ ಹಳ್ಳಿನಾಗೆ ಎಲ್ಲರೂ ಬಂದೇ ಬರ್ತಾರೆ. ಹೆಂಗೋ ಫ್ರೆಶ್ ಆಗಿ ಓಮ್ನೇಟ್ ಬೇರೆ ಮಾಡಿದ್ಯಾ, ಮನೆಗೆ ಮಾಡ್ಕೊಂಬಿಟ್ಟು ಬಂದಿದ್ದೀಗ. ಗೊತ್ತಿರೋರು ಬೇರೆ ಏನು ಕುಡಿ ಇದ್ದಂಗಿತ್ತಾರ, ಕುಡ್ದೇ ಕುಡಿತಾರೆ ಬಿಡು. ಸರಿ ಸರಿ ಪದಿ, ಆಗಲೇ 30 ರೂಪಾಯಿ ವ್ಯಾಪಾರ ಆಗೋಯ್ತು.
ಹಬ್ಬ ಕೊನೆಗುನುವೆ 30 ರೂಪಾಯಿ. ನನಗಂತೂ ಈಗೊಸಿ ಸಮಾಧಾನ ಆಯ್ತಾಯ್ತು. ನನಗಂತೂ 30 ರೂಪಾಯಿ ಆಯ್ತಲ್ಲ ಅಂತೇಳ್ಬಿಟ್ಟು ನೀನು ಒಳ್ಳೆ ಬಿಸ್ನೆಸ್ನೇ ಕೊಟ್ಬಿಟ್ಟೆ ಬಿಡ್ಬೋದಿ. ಅಯ್ಯೋ ನಾನು ಏನು ಮಾಡಲಿ ಇವಾಗ ಬೇರೆ ಏನು ಕೆಲಸಗಳಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಬಿಡು, ಮಜ್ಜಿಗೆ ಮಾರ್ಕೊಂಡು ಏನಿಯಾ ಆತಾಗ ಹೆಂಗ ಓಸಿ ಸಂಪಾದನೆಯನ್ನ ಮಾಡ್ಕೊತೀನಿ. ಖರ್ಚಿಗಾಗ್ಲಿ ಬಿಡೆ, ಮಜ್ಜಿಗೆ ನಾನೇನು ಶಾನೆ ಇನ್ವೆಸ್ಟ್ಮೆಂಟ್ ಏನಿಯಾ ಮಾಡಿಲ್ಲ. ಓ ಜೇಮ, ನನಗೊಂದು ದೊಡ್ಡ ಕೊಡಿಲಿ, ಮಸಾಲೆ ಮಜ್ಜಿಗೆ ಕೊಡಿಲಿ. ಹ್ಞೂ ಅಣ್ಣ, ಕೊಡ್ತೀನಿ ಅಣ್ಣ. ಒಗ್ಗರಣೆದು ಐತೆ, ಮಸಾಲೆದು ಐತೆ. ಮಸಾಲೆ ಮಜ್ಜಿಗೆ ಏನಿಯಾ ಕೊಡಮ್ಮ. ನಾನು ಎಂಡ್ರಿಗೆ ಏಳು ಸಾಕಾಗೋಗ್ಬಿಡ್ತು. ಹೋಗತ್ತಾಗ ಮಜ್ಜಿಗೆ ಮಾಡಿ ದಿನ ಮಜ್ಜಿಗೆ ಮಾಡಿ ಅಂದರೆ ವಾರಕ್ಕೆ ಒಂದು ದಿನ 2 ದಿನ ಮಾಡ್ತಾಳೆ, ಸುಮ್ಕಾಯ್ತಾಳೆ. ಈ ಬಿಸಿಲ್ನಾಗೆ ಮೊಯ್ಯೆಲ್ಲ ಗುಳ್ಳಿಗ್ಲಾ ಕುಂತವಿ. ಅದಾಗೋಸಿ ತಣ್ಣಗನ ಆಯ್ತದ ಒಟ್ಟು ತುಂಬ. ಕೊಡಮ್ಮ. ಹ್ಞೂ ತಗೋಣ. ಮಣ್ಣಿನ ಮಡಿಕೆ ಇಕ್ಕಿದ್ದೀನಲ್ಲ, ತಣ್ಣಗೆ ತಣ್ಣಗೇನಿ ಐತೆ. ಬಿಸಿಲಿಗೆ ಭಾಳ ಒಳ್ಳೇದು ಬಿಡಮ್ಮ. ರಾಗಿ ಗಂಜಿನಾರ ಇಕ್ಕೊಂಡಿದ್ಯೇನು? ಇಲ್ಲ ಕಣ, ರಾಗಿ ಗಂಜಿ ಏನೂ ಇಕ್ಕೊಂಡಿಲ್ಲ. ರಾಗಿ ಗಂಜಿ ಇದೊಂದೇನಿಯ ಮಜ್ಜಿಗೆ ಒಂದೇನಿಯ ಇಕ್ಕೊಂಡಿರೋದು. ಗಂಜಿ ಯಾಕೆ ಸುಮ್ಕೇನಿ ಅಂತೇಳ್ಬಿಟ್ಟು ರಾಗಿ ಗಂಜಿ ಒಂದು ಇಕ್ಕೊಂಡಿದ್ದೀನಿ ಅಷ್ಟೇನೇನಿಯ. ಓ ಬಿಡಮ್ಮ, ಭಾಳ ಸಂತೋಷ ಆಯ್ತು ನನಗಂತೂ. ನಾನು ಎಂಡ್ರಿಗೆ ಏಳು ಸಾಕಾಗೋಗ್ಬಿಟ್ಟಿತ್ತು. ಓಹೋ, ಏನು ಪದು ಎಲೆಕ್ಷನ್ಗೆ ಅಂತೇಳ್ಬಿಟ್ಟು ಫ್ರೀಯಾಗಿ ಏನೋ ಮಜ್ಜಿಗೆ ಗಿಜ್ಗೆ ಹಂಚ್ತಾ ಇದೆಯೇನೋ? ಅಯ್ಯೋ ಅಣ್ಣ, ನಂದಾಗಿದ್ರೆ ಫ್ರೀಯಾಗಿ ಹಂಚ್ತಾ ಇದ್ದೆ. ನಂದಲ್ಲ, ನನ್ನ ಫ್ರೆಂಡ್ ಜಯಮ್ಮನ ಅಂಗಡಿ. ನಾನು ಸುಮ್ಕೇನಿಯ ನಿಂತ್ಕೊಂಡಿದ್ದೀನಿ ಅಷ್ಟೇನಿಯ. ಸುಮ್ಕೇನೆ ಇನ್ನು ಯಾಕೆ ಅಂತ ನಿಂತ್ಕೊಂಡಿವ್ನಿ. ಬರ್ರಿ ಮಸಾಲೆ ಮಜ್ಜಿಗೆ, ಒಗ್ಗರಣೆ ಮಜ್ಜಿಗೆ ಎಲ್ಲನೂ ಐತೆ. ಯಾವ್ದು ಬೇಕಾದ್ ಕುಡಿ ಬರ್ರಿ. ಬರ್ರಿ ಅಣ್ಣ, ಬರ್ರಿ ಕುಡಿ ಬರ್ರಿ. ಅಯ್ಯೋ, ಈ ಬ್ಯಾಸ್ಗೆನಾಗೆ ಈಟ್ ತಡ್ಕೊಳಕಾಯ್ತಿಲ್ಲ. ಮಜ್ಜಿಗೆ ಏನೋ ಕುಡಿದ್ರೆ ದೇಹಕ್ಕನ ತಂಪಾಯ್ತದೆ. ಅದಕ್ಕೇನಿಯ ಬನ್ನಿ ಕುಡಿ ಬನ್ನಿ. ಕೊಡಮ್ಮ. ಒಗ್ಗರಣೆ ಮಜ್ಜಿಗೆ ಏನಿಯ ಕುಡಿ, ಕೊಡತ್ತಾಗಿ ಅದನ್ನೇ ಕುಡಿತೀನಿ. ನಾನು ಹೆಂಡ್ತಿ ಮಾಡ್ತಾಳೆ ದಿನಾನುವೆ. ಅದೇನು ಒಗ್ಗರಣೆ ಹಾಕಿಲ್ಲ ಪಗ್ಗರಣೆ ಹಾಕಿಲ್ಲ, ಅದೇನು ಬೆಣ್ಣೆ ಬರ್ತದೆ ಅಂತ ಮಾಡ್ತಾಳೆ, ಸುಮ್ಮನೆ ಇಕ್ತಾಳೆ. ಅಯ್ಯೋ ಕೊಡವ. ತಗೊಳ್ಳಿ ಅಣ್ಣ. ಏನು 10 ರೂಪಾಯಾ? ಹ್ಞೂ ಅಣ್ಣ, 10 ರೂಪಾಯಿ. ಇನ್ನೇನು ಇಟ್ಟತೆ ಶಾನೆ. ನಾನು ಏನೋ ಲಾಭ ಗಿವ ಇಕ್ಕಳಕ್ಕಿಲ್ಲಣ್ಣ. ಏನೋ ಮಾಡಬೇಕು, ಮನೆ ಕುಂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಅಷ್ಟೇನಿಯ. ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಎಲ್ಲನೂ ಮಾಡ್ಬೇಕು ಹೇಳು? ಎಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕುಂತ್ಕೊಂಡಷ್ಟು ನಮಗೆ ಒಂಥರ ತಲೆ ಕೊರಿತಾ ಇರ್ತದೆ. ಅದಕ್ಕೆ ಮಜ್ಜಿಗೆ ಅಂಗಡಿನೇ ಇಕ್ಕೊಂಡಿದ್ದು. ಬಿಡವ, ಬ್ಯಾಸ್ಗೆ ಒಳ್ಳೆ ಕೆಲಸ ಮಾಡಿದ್ಯಾ. ದಿನ ಮಾಡ್ಗು ಮತ್ತೆ ಅತ್ತಾಗ ದಿನ ಬಂದು ನಾವು ಕುಡಿತೀವಿ ಒಂದೊಂದು ಲೋಟವ. ಇಲ್ಲಣ್ಣ, ಬ್ಯಾಸ್ಗೆ ಮುಗಿಯೋ ಗಂಟ ಇನ್ನೂ 1 ತಿಂಗಳು ಅಂಗಡಿ ಇದ್ದೇ ಇರ್ತದೆ. ಹಾಗೆ 1 ತಿಂಗಳು ಇಕ್ಕನಿ ಅಂತಲೇ ಇಕ್ಕಿರೋದು, ಇರಲಿ ಅಂತ. ಸರಿ. ತಗೊಳಮ್ಮ. ನಂದು ಗೌಡ್ರದ್ದು ಇಬ್ರದ್ದು ಸೇರೆ ಕೊಡ್ತಾ ಇದ್ದೀನಿ. 20 ರೂಪಾಯಿ ತಗ. ಬಿಡ್ಲಾ, ನಾನು ಕೊಡ್ತಾ ಇದ್ದೆ. ಇರ್ಲಿ ಬಿಡಿ ಅಣ್ಣ. ಅದ್ರಾಗೇನಂತೆ, ಅಯ್ಯೋ ಈ ಬ್ಯಾಸ್ಗೆನಾಗ ಕಾಪಿ ಗೀಪಿಗಳೆಲ್ಲ ಬರೀಟು ಕಣಣ್ಣ. ಆ ಕಾಪಿ ಕುಡಿಯೋದಕ್ಕೆ ನೈ ಮುಜ್ಜಿಗೆ ಹಬ್ಬ ತಂಪು ಅನ್ನಿಸ್ತದೆ. ಆದರೂ ಕಾಪಿ ಕುಡಿದಿದ್ದಂಗೆ ಇರೋಕ್ಕಾಗಿಲ್ಲ. ದಿನ ಬೆಳಿಗ್ಗೆ ಆದರೆ ಕಾಪಿ ಬೇಕು ಅಂತ ಅನ್ನಿಸ್ತದೆ. ಜೊತೆಗೆ ತಗೊಂಡೊಂದು ಲೋಟ ಮಜ್ಜಿಗೆ ಕುಡಿದ್ರೆ ಸಮಾಧಾನ. ಕುಡೀರಿ ಹಂಗೆ ಹೋಗೋಣ. ಹಾ, ಹೊಟ್ಟೆ ಹಂಗೆ ತಣ್ಣಗಾಯ್ತದ ಕಣಪ್ಪ. ಈ ಬ್ಯಾಸ್ಗೆನಾಗಿ ಹೆಸ್ರು ಬೇಳೆ ಮಜ್ಜಿಗೆ 2 ಇದು ಬಿಟ್ರೆ ನೋಡಪ್ಪ ಸಾಕು. ಹೆಸ್ರು ಬೇಳೆ ಮಜ್ಜಿಗೆ ಇದು ಬಿಟ್ರೆ ಏನೋ ಒಂಥರ ಆನಂದ. ಮತ್ತೆ ಅಯ್ಯೋ ಸುಮ್ಮನಿರಿ, ಹೆಸ್ರು ಬೇಳೆ ಮಜ್ಜಿಗೆ ಅಂತದ್ದು ಏನಿದು ಅಂತೀರಾ? ಹೌದು, ನನಗನ್ನಿಸ್ದಂಗೆ ಒಳ್ಳೆ ಲಾಭ ಆಯ್ತದಲ್ವಾ? ಈ ಬ್ಯಾಸ್ಗೆ ಮುಗಿಯೋಷ್ಟೊತ್ತಿಗೆ ನಾನು ಸುಮಾರಾಗಿ ದುಡ್ಡು ಮಾಡ್ಕೋಬೋದೇನೋ. ಮಾಡ್ಕೋಬೋದು ಹೇಳ ಜಯಮ್ಮ, ಲಾಭ ಐತೆ ನೋಡು. ಬಿಸ್ನೆಸ್ ಮಾಡೋಕ್ಕೆ 1000 ದಾರಿಗಳವೆ. ನಾವು ಶಾನೆ ಎದ್ರಕತ್ತೀವಿ ಅಂದರೆ ನಾವೇನು ಎದ್ರಕತ್ತಿಲ್ಲ, ಬ್ಯಾರೆಲ್ಲ ಎದ್ರಕತ್ತಾರೆ. ಏನು ಮಾಡೋದು ಎತ್ತು ಮಾಡೋದು ಅಂತ ಹೇಳ್ಬಿಟ್ಟು. ಆದರೆ ನಾವು ಎದ್ರಕಂತ ಇಲ್ಲ ಅಷ್ಟೇನಿಯ. ಎದ್ರಕಂದಿದ್ದಂಗೆ ಮಾಡ್ತಿರೋದಕ್ಕೇನಿಯ ನಮ್ಮದು ನಡೀತಿರೋದು. ನಾವು ಎದ್ರಕಂಡು ಏನ ಕುಂತ್ಬಿಟ್ಟಿದ್ರೆ ನಮ್ಮದು ನಡೆಯೋದೇನೇನಾರನ್ನುವೆ ಇಲ್ಲ. ಇನ್ಮೇಲೆ ಎದ್ರಕಂದಿದ್ದಂಗೆ ಮಾಡ್ಬೇಕಷ್ಟೇನಿಯ. ನಾವು ಧೈರ್ಯವಾಗಿ ಮಾಡ್ಕೊಂಡು ಕುಂತ್ಕೊಂಡ್ರೆ ಎಲ್ಲ ಬಿಸ್ನೆಸ್ಸು ಆಯ್ತದೆ. ಜಯಮ್ಮ, ಧೈರ್ಯವಾಗಿ ಮಾಡು, ಸರಿನಾ? ಈಗ ನಾನು ಬರ್ತೀನಿ ಅಂತ ಅದಿದಂತ ಮಾಡಕ್ಕೆ ಹೋದ್ರೆ ಪುಕ್ಸಟ್ಟೆ ಕೇಳ್ತಾರೆ. ಎಲೆಕ್ಷನ್ ಅಲ್ವಾ, ಪುಕ್ಸಟ್ಟೆ ಅಂತ ಹೇಳ್ಬಿಟ್ಟು. ಅದಕ್ಕೇನಿಯ, ಯಾಕೆ ಪುಕ್ಸಟ್ಟೆನೇನಿಯ? ಸುಮ್ಕೇನೇನೆ. ನೀನು ಹೆಂಗೋ 10 ರೂಪಾಯಿ ಇಸ್ಕೊಂಡು ಮಾಡ್ತಾ ಇರು. ಎಲ್ಲ ಲಾಭ ನಿನಗಂತೂ. ನೀನು ಎಷ್ಟಾಯ್ತದೆ ಹೇಳಿನ ಖರ್ಚು? ಜಯಮ್ಮ, ಮಜ್ಜಿಗೆ ಎಲ್ಲರೂ ಹೇಳ್ತಿದ್ರು ಮಜ್ಜಿಗೆ ಅಂಗಡಿ ಇಕ್ಕಿದ್ಯಾ ಅಂತ ಹೇಳ್ಬಿಟ್ಟು. ಹ್ಞೂ ಅಣ್ಣ, ಮಸಾಲ ಮಜ್ಜಿಗೆ, ಒಗ್ಗರಣೆ ಮಜ್ಜಿಗೆ. ಯಾವ ಮಜ್ಜಿಗೆ ಕೊಡ್ಲಿ? ಮಸಾಲೆನೇ ಕೊಡವ, ಮಸಾಲೆನೇ. ತಗೊಳ್ಳೋಣ. ಏನು 20 ರೂಪಾಯಾ? ಇಲ್ಲಣ್ಣ, 10 ರೂಪಾಯಿ ಅಷ್ಟೇನಿಯ. ಮೊನ್ನೆ ಸಿಟಿ ಹೋಗಿದ್ನಲ್ಲ, ಅಲ್ಲಿ 20 ರೂಪಾಯಿ. ನಾನು ಒಂದು ಕುಡಿದ್ಬಿಟ್ಟು ಬಂದಮ್ಮ, ಒಂದು ಗ್ಲಾಸ್ ಕುಡಿದ್ಬಿಟ್ಟು ಬಂದೆ. 20 ರೂಪಾಯಿ. ಇಲ್ಲಿ ಹೆಂಗೋ 10 ರೂಪಾಯಿ, ಪರವಾಗಿಲ್ಲ. ಹಳ್ಳಿಗಳು ಕಡೆ ಏನು ಕಣ, ಶಾನೆ ರೇಟಿ ಕುದ್ರೆ ಯಾರು ಕುಡಿತಾರೆ? 10 ರೂಪಾಯಿ ಅಷ್ಟೇನಿಯ. ನನಗೇನು ಶಾನೆ ದುರಾಸೆ ಇಲ್ಲ ಕಣ್ಣ. ಏನೋ ನಾನು ಹಾಕದಷ್ಟು ಒಂಚೂರು ಲಾಭ ಬಂದ್ಬಿಟ್ರೆ ಸಾಕು ಅನ್ನೋ ಆಸೆ ಅಷ್ಟೇ. ಅದು ಬಿಟ್ಬಿಟ್ರೆ ನನಗಂತೂ ಯಾವ ದುರಾಸೆನೂ ಇಲ್ಲ, ಏನೂ ಇಲ್ಲ ನನಗಂತೂ. 10 ರೂಪಾಯಿ ಆರಾಮಾಗಿ ಹೋಯ್ತದೆ. ಬೇರೆ ಕಡೆ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ನಾನು 2 ಮಜ್ಜಿಗೆಗೂ ಅಷ್ಟೇನಿಯ ಮಾರೋದಂತೂ. ಬಿಡಮ್ಮ, ಹೆಂಗೋನ್ವೆ. ಪಾರ್ಸಲ್ ಗಿರ್ಸಲ್ ಏನ ಕೊಡ್ತೀಯಾ? ನಾವು ಕೂಲಿಯರ್ಗೂ ತಗೊಂಡೋಗಿ ಕೊಟ್ಬಿಡ್ಬೋದಿತ್ತದಾಗೆ. ಅಣ್ಣ, ಕ್ಯಾನ್ಗೆ ಏನ ತಗೊಬಿಟ್ಟು ಬಂದರೆ ಒಯ್ದು ಕೊಡ್ತೀನಿ ಅಷ್ಟೇನಿಯ ನೋಡು. ಎಷ್ಟು ಗ್ಲಾಸ್ ಬೇಕು ಅಂತ ಹೇಳಿದ್ರೆ ಅಷ್ಟು ಗ್ಲಾಸ್ ಒಯ್ದುಬಿಟ್ಟು ಕೊಡ್ತೀನಿ. ಪ್ಲಾಸ್ಟಿಕ್ ಇಷ್ಟಿಕ್ ಕವರೆಲ್ಲ ನಾನು ಬಳಸ್ತಾ ಇಲ್ಲ ಕಣ ಇವಾಗ. ಏನು ತಂದು ಇಕ್ಕೊಂಡಿಲ್ಲ ನಾನು. ಮನೆಗೂ ಒಂದು ಕ್ಯಾನ್ ತಗೊಬಿಟ್ಟು ಬರೋಣ. ಒಂದು ಸಣ್ಣದು ಟಿಫನ್ ಕ್ಯಾರಿನಿ ಅಂತ ತಗೊಬಿಟ್ಟು ಬಾ. ಅದ್ರಾಗ ಹಾಕಿಸ್ಕೊಂಡು ಕೂಲಿಯರು ಕೊಡು. ಅವ್ರು ಇವಾಗ ಶಾನೆ ಇದಾಗೋಗ್ಬಿಟ್ಟಿರ್ತಾರಪ್ಪ. ಬಿಸಿಲ್ನಾಗ ಮಾಡಿ ನೆತ್ತಿ ಸುಟ್ಟೋಗಿರ್ತದೆ. ಒಂದೊಂದು ಲೋಟ ಕುಡಿದ್ರೆ ಸಂದಕ್ಕೆ ಏನು ಇರ್ತದೆ.
ಅದೇ ಕೇಳ್ತಿದ್ರು ಸಂಜೆ ಕಾಪಿ ಬದಲು ಅಣ್ಣ ಮುಜ್ಗೆ ನೀ ಮಾಡ್ಕೊಂಬಿಟ್ಟು ಬಂದು ಕೊಟ್ಬಿಡ್ರಿ ನಮಗಂತೂ ಬೇಡ ಕಾಪಿ ಸವಾಸನೆ ನೀ ಬೇಡ ಅಂತ ಹೇಳ್ತಾ ಇದ್ರು. ನಾನು ಅದೇ ನೋಡನಿ ಅಂತ ಹೇಳ್ಬಿಟ್ಟು ನಾನು ಸುಮ್ಕಾದೆ ತಾಗಿ. ಅದಕ್ಕೆ ಏನು ಹೆಂಗೋ ಮುಜ್ಗೆ ಮಾಡಿದಿರಲ್ಲ ತಗೊಂಡೋಗ್ಬಿಟ್ಟು ಕೊಟ್ಬಿಟ್ರೆ ಆಯ್ತು. ನನ್ನ ಹೆಂಡತಿ ಬೇರೆ ಊರಾಗಿಲ್ಲ, ಅವಳು ಅತ್ತಾಗ ಮುಜ್ಗೆನೆ ತಗೊಂಡೋಗಿ ಕೊಟ್ಬಿಡೋಣ. ಹೆಂಗೋ ಆತ ಕುಡಿತಾರತ್ತಾಗೆ ಇರು ಮನ್ಗೋಗ್ಬಿಟ್ಟು ಒಂದು ಯಾವುದೋ ಒಂದು ಟಿಫನ್ ಕೇರಿ ತಗೊಬಿಟ್ಟು ಬರ್ತೀನಿ, ಹಾಕಿಸ್ಕೊಂಡು ಹೋಗ್ಬಿಟ್ಟು ಹಂಗೆ ನಮ್ಮವ್ರು ಕೊಟ್ಬಿಡ್ತೀನಿ. ಓ ಹಂಗೆ ಮಾಡಿ ಕೂಲರ್ಗೂ ಈ ಬಿಸಿಲ್ನಾಗ ಏನು ಕಾಪಿ ಗೀಪಿ ಅಂತ ಹೇಳ್ಬಿಟ್ಟು ಕುಡೀರಣ ಕುಡೀರಿ ಕುಡೀರಿ. ಜಯಮ್ಮ ಅದೇ ಇನ್ನು ಎಷ್ಟು ಜನ ಕೂಲಿಯರು 5 ಜನ ಬಂದವ್ರೆ. ಒಂದು 10 ಲೋಟ ಹಾಕಿರೋ ಇದ್ರದ್ದು ಸೇರಿ ಒಂದೇ ಕಿತ ಬಂದ್ಬಿಟ್ಟು ಕೊಟ್ಬಿಡ್ತೀನಿ. 11 ಲೋಟದ್ದು ಕೊಟ್ಬಿಡ್ತೀನಿ. 110 ರೂಪಾಯಿ ಆಯ್ತದಲ್ಲ, ಬಂದು ಕೊಡ್ತೀನಿ. ಸರಿ ಕಣಣ್ಣ ಆಯ್ತು. ಹೂನೇ ಎಲ್ಲರೂ ಹಾಕಿಸ್ಕೊಂಡು ಹೋಯ್ತಾರೆ. ಇವಾಗ ಹೊಲದ ಕಡೆ ಎಲ್ಲ ಕೂಲರ್ ಬಂದಿತ್ತಾರಲ್ಲ ಅವರು ಕೊಡಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಹಾಕಿಸ್ಕೊಂಡು ಹೋಯ್ತಾರೆ. ಯಪ್ಪ ನಮ್ದಿನೇನು ಖಾಲಿ ಆಯ್ತು ತಗ. ಇನ್ನು ಈಕೆ ಏನಾಗೂ ತುಂಬ್ಬಿಟ್ಟು ಬಂದಿದ್ದೀನಿ. ಇನ್ನೇನು ಬೆಳಿಗ್ಗೆನೇ ಇಕ್ಕೊಂಡಿದ್ದೀನಿ. ಸಂಜೆ ಅಷ್ಟೊತ್ತಿಗೆಲ್ಲ ಖಾಲಿ ಆಗೋಯ್ತದೆ ತಗ. ನಮ್ಮ ಮನೆಯವ್ರೂ ಎಲ್ಲ ಕುಡಿತೀವಿ. ನಾವೆಲ್ಲ ಎಲ್ಲಿ ಕುಡಿದ್ಬಿಟ್ಟು ಮನೆಗೆ ಕುಡಿದ್ಬಿಟ್ಟು ಇಲ್ಲೂ ಕುಡ್ಕೊಂಡು ನಾವು ಸ್ವಲ್ಪ ಕುಡಿತಿರ್ತೀವಿ ಮಜ್ಜಿಗೆ. ಹೆಂಗೋ ಸೊರೈತೆ ತಗ. ಒಳ್ಳೆ ಕೆಲಸ ಮಾಡಿ ಒಳ್ಳೆ ಐಡಿಯಾ ಕೊಟ್ಬಿಟ್ಟೆ ತಗ. ನೀನು ಬಂದು ಜಾಯ್ನ್ ಆಗಿದ್ದಿದ್ರೆ ನನ್ನ ಜೊತೆ ನೀನು ಇಬ್ರು ಅತ್ತಾಗ ಹೆಂಗೋ ಇದು ಮಾಡ್ಕೋಬೋದಿತ್ತು. ಬೇಡ ಸುಮ್ಕಿರ್ ಜಯಮ್ಮ, ಈಗೆಲ್ಲ ಎಲೆಕ್ಷನ್ ಅಲ್ವಾ, ಎಲ್ಲ ಪುಕ್ಸಟ್ಟೆ ಕೇಳ್ತಾರೆ. ನಂತಾಗಾದ್ರೆ ಪುಕ್ಸಟ್ಟೆ ಕೊಡು ಅಂತ ಹೇಳ್ಬಿಟ್ಟು ನಮ್ಮ ಜನ ಹಂಗೆ ಅಲ್ವೇ ಫ್ರೀಯಾಗಿ ಸಿಗ್ತದೆ ಅಂತ ಎಲ್ಲ ಪುಕ್ಸಟ್ಟೆ ಕೇಳೋದೇನಿ. ಕೊಡಮ್ಮ ಒಂದು ಲೋಟ ಮಜ್ಜಿಗೆನಾಗಿ ಏನೈತೆ ಕೊಡಮ್ಮ ಅಂತ ಹೇಳ್ತಿರ್ತಾರೆ. ಸುಮ್ಮನೆ ಯಾಕೆ ನಾವೆಲ್ಲ ಫ್ರೀಯಾಗಿ ಹಂಚ್ಕೊಬಿಟ್ಟು ಬರೋದು. ಅದಕ್ಕೆ ನೀನು ಮಾಡ್ಕ ಅಂತ ಹೇಳಿದ್ದು. ಸರಿ ಮಾಡ್ಕ. ನಾನು ಎಲೆಕ್ಷನ್ದು ನಾವು ಹೊಸಿ ಪ್ರಚಾರ ಗಿಚಾರ ಅದೆಲ್ಲ ಐತಲ್ಲ, ಹೋಗಿ ರೌಂಡ್ ಹಾಕೊಂಬಿಟ್ಟು ಬರ್ತೀನಿ. ಬಾ ಬಂದ್ಬಿಟ್ಟು ಇನ್ನೊಂದ್ಕಿಂತ ಸಂಜೆ ಹೋಗೋ ಟೈಮಾಗಿ ಬರ್ತೀನಿ. ಸರಿನಾ? ಇಬ್ರು ಹೋಗೋಣ ಜೊತೆಗೆ ನಾನು ಎತ್ಕೊಂಬಿಟ್ಟು ಬರ್ತೀನಿ ಕ್ಯಾನುಗಳನ್ನ. ಪರವಾಗಿಲ್ಲ ಹೋಗ್ಬೋದು. ನಮ್ಮ ಯಜಮಾನ್ರಿಗೆ ಹೇಳಿದ್ದೀನಿ ಬರ್ತಾರೆ. ನೀನೇನು ಪಾಪ ಬಂದು ಇದು ಮಾಡಬೇಡ. ಮಜ್ಜಿಗೆನ ಕುಡಿಬೇಕು ಅಂತಂದ್ರೆ ಬಾ. ಸರಿನಾ? ಮೊದಲನೇ ಕಿತ್ತ ಬೋಣಿಗೆ ಅಂತ ಇಸ್ಕೊಂಡಿದ್ದೀನಿ ಅಷ್ಟೇ ದುಡ್ಡ. ಈ ಕಿತ್ತ ಏನು ದುಡ್ಡು ಪಡ್ಡು ಏನು ಇಸ್ಕೊಳ್ಳೋದಿಲ್ಲ. ಸರಿ ಆಯ್ತು. ಯಾವಾಗೂ ದುಡಿಬೇಕು ಅನ್ನೋರ ಜೊತೆ ಇರಬೇಕಪ್ಪ. ದುಡಿಬೇಕು ಅನ್ನೋರ ಜೊತೆ ಇದ್ಬಿಟ್ರೆ ಹೆಂಗೋ ದುಡ್ಡು ಮಾಡ್ಬೋದು. ಮಜಾ ಮಾಡಬೇಕು ಅನ್ನೋರ ಜೊತೆ ಇದ್ಬಿಟ್ರೆ ದುಡ್ಡೆಲ್ಲ ಸಾಲ ಮಾಡ್ಬೇಕಾಯ್ತದೆ. ಹೆಂಗೋ ಪದ್ದಿ ಯಾವಾಗೂ ದುಡ್ಡು ಅಂತಿತ್ತಾಳೆ. ಅಕ್ಕ ಮಜ್ಜಿಗೆ 10 ರೂಪಾಯಾ ಅಕ್ಕ? 1 ಲೋಟ ಕೊಡಕ್ಕ ಮಜ್ಜಿಗೆ. ಮಸಾಲೆ ಮಜ್ಜಿಗೆ ಬೇಡ, ಒಗ್ಗರಣೆ ಮಜ್ಜಿಗೆ ನೀ ಕೊಡಕ್ಕ. ಕೊಡ್ತೀನಪ್ಪ. ನಿಮ್ಮ ಯಜಮಾನ್ರು ಹೇಳಿದ್ರು ಅಂಗಡಿ ಇಕ್ಕವ್ರು ನಮ್ಮ ಮನೆಯವರು ಅಂತ ಹೇಳ್ಬಿಟ್ಟು, ಅದಕ್ಕೆ ನಾನು ಬಂದೆ ನೋಡ್ಕೊಂಡು ಹಂಗೆ ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ನಿಮ್ಮ ಯಜಮಾನ್ರು ಇಲ್ಲೇ ಇರ್ತಾರೆ ಅಂತ ಅನ್ಕೊಂಡೆ. ಇಲ್ಲ ಅವ್ರು ಬರಕಿಲ್ಲ. ನಂದಷ್ಟೇನೇ ಬಿಸ್ನೆಸ್. ನಂದು ಅವ್ರದ್ದು ತಗೊಳ್ಳಿ ಮಜ್ಜಿಗೆಯ. ಒಬ್ಬರೇ ಮಾಡ್ತಾ ಇದ್ದೀರಾ? ಒಬ್ಬರೇ ನೀ ಮಾಡ್ತಿರೋದು. ನನ್ನ ಫ್ರೆಂಡ್ ಪೊದ್ದು ಸಹಾಯ ಮಾಡಿದ್ಲು. ಹಂಗೆ ಈ ರಾಗಿ ಗಂಜಿ ಅಂದ್ರೆ ಅಂಬ್ಲಿ ಅಂತ ಮಾಡ್ತಾರಲ್ಲ, ಅದನ್ನು ಮಾಡಿ ಇಟ್ಕೊಂಡಿದ್ರೆ ಬ್ಯಾಸ್ಗೆನಾಗೆ ಒಳ್ಳೆ ಖರ್ಚಾಗೋದು ಕಣಕ್ಕ. ಪ್ಯಾಡ ನಮಗೆಲ್ಲ ಸುಧವಾಗಿ ಮಾಡಕ್ ಬರಕಿಲ್ವಲ್ಲ. ಮಜ್ಜಿಗೆ ಆದ್ರೆ ನಾವು ಅವತ್ತಿಂದನೂ ಮಾಡ್ತೀವಿ, ಅದಕ್ಕೆ ಮಾಡಿದೆ ಅಷ್ಟೇನೆ. ಸರಿ ಕಣಕ್ಕ. ಏನರಪ್ಪ ಬರ್ರಿ ಎಲ್ರು ನಮ್ಮ ಅಂಗಡಿಗೆ. ಎಲ್ಲರೂ ಬಂದ್ಬಿಟ್ಟು ಎಲ್ಲರೂ ಒಂದೊಂದು ದೊಡ್ಡ ಮಜ್ಜಿಗೆ ಕುಡ್ಕೊಂಡು ಹೋಗಿ. ಜಯಮೂನ್ ಕಡೆಯಿಂದ ನಿಮ್ಗೆ 5 ರೂಪಾಯಿಗೆ ಕೊಡ್ತೀನಿ ಬರ್ರಿ. ಈಗ 10 ರೂಪಾಯಿ ಮಾಡ್ತಾ ಇದೀನಲ್ಲ, ನಾವು ವೀಕ್ಷಕರಿಗೋಸ್ಕರ 5 ರೂಪಾಯಿ ಅಷ್ಟೇನಿಯಾ. ಬನ್ನಿ ಎಲ್ಲರೂ ನಮ್ಮ ಅಂಗಡಿ ತಗ ಬಂದ್ಬಿಟ್ಟು ಮಸಾಲೆ ಮಜ್ಜಿಗೆ ಕುಡ್ಕೊಂಡು ಹೋಗಿ. ಸೂಪರಾಗಿ ಮಾಡ್ತೀನಿ ನಾನಂತೂ ಮಸಾಲೆ ಮಜ್ಜಿಗೆಯ.